ಯಶ್ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸಿರ್ತಾರೆ ಅವರು. ಯಾಕಂತ ಕೇಳಿದ್ರೆ ಫ್ಯಾನ್ ಇಂಡಿಯಾ ಲೆವೆಲ್ ಹೀರೋ ಅವರು. ಒಂದೊಂದು ಅದರಲ್ಲಿ ಸೀನ್ಸ್ ಒಂದು ವೆರೈಟಿ ಸಖತ್ತಾಗಿದೆ. ಟ್ಯಾಕ್ಸಿಕ್ಸ್ ಟೀಸರ್ ನೋಡಿದೆ, ಒಂದು ರೇಂಜ್ಗಿದೆ. ಅದರಲ್ಲಿ ಯಾವುದೋ ಒಂದು ಕೆಲವೊಂದು ಸನ್ನಿವೇಶಗಳನ್ನ ಜನ ಬೇಸರ ಪಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂತ ಕೇಳಿದ್ರೆ, ಇದು ಫ್ಯಾನ್ ಇಂಡಿಯಾ ಮೂವಿ. ಫ್ಯಾನ್ ಇಂಡಿಯಾದ ಮೇಲೆ ಎಲ್ಲ ಇಷ್ಟಪಡೋಂಥ ಮೂವಿ ಅವ್ರು ಮಾಡಿದ್ದಾರೆ. ಸಖತ್ತಾಗಿದೆ ಮೇಡಮ್. ಯಾಕಂದ್ರೆ ಒಂದು ಸೀನ್ಸು ಆ ಕೊಟ್ಟಿರೋ BGM ಬೇರೆ ಲೆವೆಲ್ಗಿದೆ. ಎಲ್ಲೋ ಒಂದು ಕಡೆ ಕೆಲವರೆಲ್ಲರೂ ಅಂದರೆ ಇವ್ರು ಯಾರೋ ಪ್ರಶಾಂತ್ ನೀಲು ಅವ್ರು ಇಲ್ಲ ಅಂತ ಕೇಳಿದ್ರೆ ಮತ್ತೆ ಇನ್ನಿಲ್ಲೇ ಯಶ್ ಅಂದ್ಕೊಂಡಿದ್ರು. ಓ ಮೈ ಗಾಡ್, ಇನ್ನೂ ವೆರೈಟಿ ಸ್ಟೈಲಲ್ಲಿ ಹೇಳ್ತಿದ್ದಾರೆ ಅಂತೇಳಿ ಹೇಳ್ಬೋದು ಮೇಡಮ್. ಇದರಲ್ಲಿ ನನ್ನ ಪ್ರಕಾರ ಡಬಲ್ ಆ್ಯಕ್ಟಿಂಗ್ ಇದ್ದಂಗಿದೆ. ಬಟ್ ಎಲ್ಲೋ ಒಂದು ಕಡೆ ಅವರು ಅಂದರೆ ಅಭಿಮಾನಿಗಳಿಗೆ ಏನೋ ಒಂದು ಅದು ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರೋ ರೀತಿಯಲ್ಲಿ ಏನೋ ಒಂದು ಡಿಫ್ರೆಂಟ್ ಕೊಡಬೇಕು. ಅಭಿಮಾನಿಗಳು ಕಾತರದಿಂದ ನೋಡ್ತಾರೆ, ಅವ್ರು ನೋಡೋದಕ್ಕೆ ಏನಾದರೂ ಒಂದು ಫಲ ಸಿಗಬೇಕು, ಅವ್ರಿಗೆ ಖುಷಿ ಆಗಬೇಕು ಅನ್ನೋ ರೇಂಜ್ಗೆ ಅವರು ಮಾಡ್ತಾರೆ. ಬಟ್ ಭಯಂಕರ ಅವರು ಹಾರ್ಡ್ ವರ್ಕ್ ತಗೊತಾರೆ ಮೂವಿಗೆ. ಓಕೆನಾ, ಸಡನ್ನಾಗಿ ಏನೋ ಒಂದು ಬಂದಿದೆ ಮೂವಿ, ಯಾವುದೋ ಒಂದು ದುಡ್ಡು ತೊಗೊಂಡು ಮಾಡಿಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲ ಅವ್ರದ್ದು. ಭಯಂಕರ ಹಾರ್ಡ್ ವರ್ಕು, ಲೇಟೆಸ್ಟ್ಗೆ ಅವನ ಅಕ್ಕನ ಅಭಿಮಾನಿ ಬಂದರೆ ಹೋಗ್ಬೇಕಂದ್ರೆ ಅವನ ಖುಷಿಯಿಂದನೇ ಹೋಗ್ಬೇಕು. ಸಾರಿ, ಕೆಟ್ಟ ಪದ ಬಳಸ್ಬಾರ್ದು ಅಲ್ಲ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಆ ರೇಂಜ್ಗೆ ಎತ್ಕೊಂಡು ಹೋಗ್ತಾರೆ ಮೇಡಮ್ ಅವರು. ಸಖತ್ತಾಗಿದೆ. ನಾನು ಅಷ್ಟೇ ಅವ್ರ ಮೂವಿ ಕಾಯ್ತಾ ಇದ್ದೀನಿ. ಫ್ಯಾನ್ ಶೋಗೆ ಬರ್ತೀನಿ, ಫ್ಯಾನ್ ಶೋನಲ್ಲೇ ಬಂದು ನೋಡ್ತೀನಿ. ಚೆನ್ನಾಗಿದೆ ಮೇಡಮ್. ಅದ್ರ ಬಗ್ಗೆ ನಮಗೂ ತುಂಬ ಕುತೂಹಲ ಇದೆ. ನಾವು ತುಂಬ ಕುತೂಹಲದಿಂದ ಕಾಯ್ತಿದ್ವಿ. ಯಾಕಂತ ಕೇಳಿದ್ರೆ ಈಗ ಅವರಲ್ಲಿ ನನ್ನ ಕಾನ್ಸೆಪ್ಟ್ ಏನು ಇಷ್ಟ ಆಯ್ತು ಅಂತ ಕೇಳಿದ್ರೆ, ಈ KGF 1 ಬಂತು, KGF 2 ಬಂತು. ಇದು ಹೇಳ್ಬೇಕಂತ ಕೇಳಿದ್ರೆ ಎಲ್ಲ ಒಂದೇ ಮಾಡಲಲ್ಲಿ ಒಂದೇ ರೀತಿಯಲ್ಲಿ ಬಂದಿರೋಂಥ ಸಿನಿಮಾ. ಈಗ ಅವರು ಯೋಚನೆ ಮಾಡಿ ಇನ್ನೊಂದು ಬೇರೆ ರೀತಿಯಲ್ಲಿ ಕೊಡಬೇಕು, ಜನ ಬೇರೆ ಒಂದು ವ್ಯೂ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಬೇರೆ ರೀತಿಯಲ್ಲಿ ಲುಕ್ ಕೊಡ್ತಾ ಇದ್ದಾರೆ. ಅದು ಈ ಸರಿ ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಇಡೀ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ ಒಂದು ಬಿಗ್ಗೆಸ್ಟ್ ಆಗುವಂಥ ಮೂವಿ. ಆ ಮೂವಿಗೆ ಎಲ್ಲ ಕಾಯ್ತಾ ಇದ್ದಾರೆ. ಈ ಸರಿ ಏನೋ ಒಂದು ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ ಅಂತ ಕೇಳಿ ನಾವು ಕಾಯ್ತಾ ಇದ್ದೀವಿ. ಇಲ್ಲ ಆ ಥರ ಇಲ್ಲ. ಯಶ್ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸಿರ್ತಾರೆ ಅವರು. ಯಾಕಂತ ಕೇಳಿದ್ರೆ ಫ್ಯಾನ್ ಇಂಡಿಯಾ ಲೆವೆಲ್ ಹೀರೋ ಅವರು. ಅವ್ರನ್ನ ಆ ಮಟ್ಟಕ್ಕೆ ಇದಿರೋದಿಲ್ಲ. ಅವರ ಒಂದೊಂದು ಅದರಲ್ಲಿ ಸೀನ್ಸು ಒಂದು ವೆರೈಟಿ ಸಖತ್ತಾಗಿದೆ. ಸೊ ಹಂಗಾಗಿ ಮೇಡಮ್ ಅವರೇ ಅವ್ರಿಗೆ ಡಿಫ್ರೆಂಟಾಗಿ ಏನೋ ಒಂದು ಮಾಡ್ಬೇಕಂತ ಕೇಳಿ ಮಾಡಿದರೆ ಸಖತ್ತಾಗಿರುತ್ತೆ. ಸೊ ಅವ್ರು ಆ ಲೆವೆಲ್ಗೆ ಆ ರೇಂಜ್ಗೆ ಅಷ್ಟು ಹೀರೋನ್ ಕೊಟ್ಟಿರೋದು ನಮಗೆ ಖುಷಿ ಆಗುತ್ತೆ. ಇಲ್ಲ ಒಂದು ಕಡೆ ಒಂದು ಫಿಲ್ಮಿಗೆ ಒಂದು ಸಿನಿಮಾಗಳು ಒಂದೇ ಹೀರೋನೇ ಒಂದೇ ಇದು ಕೊಟ್ಟರೆ ನಮಗೂ ಒಂಥರ ಇದಾಗುತ್ತೆ. ಸೊ ಹಂಗಾಗಿ 4 ಜನ ಕೊಟ್ಟರೆ ನಮ್ಗೆ ಇನ್ನೂ ಒಂದು ಖುಷಿ ಆಗುತ್ತೆ ಮೇಡಮ್. ಟ್ಯಾಕ್ಸಿಕ್ ಸಿನಿಮಾ ನೋಡಿ ಹೊಡಿತೀನಿ. ಓಕೆನಾ, ಈಗಾಗಲೇ ಅವ್ರದ್ದು ಡೈಲಾಗ್ಸ್ ಎಲ್ಲ ಎಲ್ಲಿ ನೋಡೋದು ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಯಶ್ ಅವ್ರದ್ದು ನೆಕ್ಸ್ಟ್ ಟ್ಯಾಕ್ಸಿಕ್ ನೋಡಿದ್ಮೇಲೆ ಹೊಡಿತೀನಿ. ಮಸ್ತಾಗಿ ಪ್ರಿಪೇರ್ ಆಗಿ ಬರ್ತೀನಿ. ಯಾಕಂದರೆ ಅವ್ರು ಆ ಲೆವೆಲ್ ಇರೋ ಅವ್ರಿಗೆ ಆ ಲೆವೆಲ್ಗೆ ಹೇಳ್ಬೇಕಂದ್ರೆ ಒಂದು ರೇಂಜ್ಗೆ ಇರಬೇಕು.